ಯಾರ್ಯಾರ ಹಣೆ ಏನೇನಿದೆ. ನಿನ್ನೆ ನಮ್ಮ ಅಕ್ಕ ಮದುವೆ ಇತ್ತು. ಸೊ ಕಾರ್ಡ್ ಹಂಚೋಕ್ಕೋಸ್ಕರ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡೋಕ್ಕೆ ಕಾಲೇಜ್ ರಜೆ ಇತ್ತು. ಸೊ ಅಲ್ಲಿಂದ ಬಂದಿದ್ದರು ನಮ್ಮ ಫ್ರೆಂಡ್ಸು. ಮತ್ತು ಕಾರ್ಡ್ ಬೇಗ ಹಂಚ್ಬಿಟ್ಟು ಬೇಗ ರಿಟರ್ನ್ ಆಗೋಣ ಅಂತ ಎಲ್ಲರೂ ಬಂದಿದ್ದು. ಸೊ ಅಲ್ಲಿ ಅದು ಇದು ಅಸಲ ಗೇಟ್ ಹತ್ರ ಓವರ್ಟೇಕ್ ಹೊಡೆಯೋಕೋಸ್ಕರ ಕಾರು ಗ್ರಿಪ್ ಸಿಗ್ದಿರಾ ಇದಾಗಿದ್ದು ಅಷ್ಟೇ. ಕಾರ್ಡ್ ಹಂಚಕ್ಕೆ ಹೋಗ್ತಿದ್ದು. ಅದೇ ಗ್ಯಾಪ್ ಅರೌಂಡ್ ಒನ್ ಮೇಲೆ ಮೇಲೇ ಎಲ್ಲ ಆಗಿರೋದು. ಬೆಳಗ್ಗೆ ಬೇಗ ಹಂಚ್ಬಿಟ್ಟು ಬೇಗ ಬರೋಣ, ಬೇರೆ ಹತ್ರ ಹೋಗ್ಬೋದು ಅಂತ. ಇವಾಗ ಕಾರಲ್ಲಿ ಇದ್ದವ್ರು ನೀವು, ನಿಮ್ಗೆ ಏನಾಯ್ತು ಅನುಭವ ಹೇಳಿ. ಅಲ್ಲ ಅದೇ ಹೇಳ್ತಾ ಇರೋದು, ಲೈಕ್ ಅದು ಇದ್ರ ಹತ್ರ ಓವರ್ಟೇಕ್ ಹೊಡಿಯೋಕೆ ಹೋಗಿ ಕಾರ್ ಗ್ರಿಪ್ ಸಿಗ್ದಿರಾ ಇದಾಗಿ ಇದು ಮರಕ್ಕೆ ಹೋಗಿ ಇದು ಮಾಡಿದ್ರೆ ಅಷ್ಟೇ ಗ್ಯಾಪ್ ಆಯ್ತು ಸರ್. ಕಾರ್ ಮುಂದೆ ಹೋಗ್ತಾ ಇತ್ತು. ಏನಾಗ್ತಿದ್ದು ಇನ್ನೊಂದು ಕಾರ್ ಇತ್ತಾ? ಇಲ್ಲ, ಇದು ಈಚರ್ ಇತ್ತು. ಹೌದಾ? ತಕ್ಷಣ ಏನಾಯ್ತು? ಅಪಘಾತ ಆದಾಗ ಏನಾಯ್ತು ನಿಮಗೆ ಹೇಳಿ. ಅದು ನಮಗೆ ಏನು ನಾರ್ಮಲ್, ಅದೇ ಕಾರು ಫುಲ್ ರೊಟೇಟ್ ಆಯಿತು ಅಷ್ಟೇ. ಏರ್ ಬ್ಯಾಗ್ ಎಲ್ಲ ಓಪನ್ ಆಗಿ ಓಪನ್ ಆಯಿತು. ಇಬ್ಬರು ಸೀಟ್ ಬೆಲ್ಟ್ ಹಾಕೊಂಡಿದ್ವಿ. ಏನು ಫುಲ್ಲು ಸ್ಟ್ರಾಂಗ್ ಆಗಿ ನಿಂತ್ಕೋ. ಏನು ಇಲ್ಲ, ನಮ್ಮ ಫ್ರೆಂಡ್ಸ್ ನೋಡಿ ಇದಾಯ್ತು ಅಷ್ಟೇ ಸರ್. ಇಲ್ಲ, ನಮ್ಮೂರು ಕ್ಲಾಸ್ಮೇಟ್ಸಾ? ಕಾಲೇಜ್ ಮೇಟ್ಸಾ ನಿಮಗೆ? ಅಲ್ಲಿ ಏನೇನು ಮಾಡ್ತಾಯಿದ್ರು? ಇಲ್ಲ, ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್. ನೀವು ಎಲ್ಲಿದ್ದಾರಲ್ಲ ಬಿ ಸ್ಟೂಡೆಂಟ್ಸ್ ಎಲ್ಲ? ಕಡೆಗೆ ಕೋಲಾರ ಹಂಚೋದಕ್ಕೆ ಬರ್ತಾಯಿದ್ದೀರಾ? ಹೌದು ಸರ್. ಅದು ಸ್ವಲ್ಪ ಬೇಗ ಹಂಚ್ಬಿಟ್ಟು ಮಾರ್ನಿಂಗ್ ಬೇರೆ ಕಡೆ ಹೋಗ್ಬೇಕಾಗಿತ್ತು. ಮದುವೆ ಯಾವಾಗ? ಇದು 11th ಇರೋದು. ಅದು ಗೊತ್ತಿಲ್ಲ ಸರ್. ಇಲ್ಲ, ಅದು ಗೊತ್ತಿಲ್ಲ. ಅದೇ ಅದು ನಮ್ಮ ಫ್ರೆಂಡೇ. ಪ್ರಜ್ವಲ್. ಪಿಲಿಯನ್. ಇಲ್ಲ ಸರ್, ಇಲ್ಲ. ಸರ್ ಓವರ್ ಸ್ಪೀಡ್ ಏನಿದ್ದಿಲ್ಲ. ಆ್ಯಕ್ಚುಲಿ ಫೋನ್ ಯೂಸ್ ಮಾಡ್ತಿದ್ದೆ. ಸಡನ್ನಾಗಿ ಎತ್ತಿದ ತಕ್ಷಣ ನನಗೆ ಅದಾಗಿದ್ದು. ಅಲ್ಲ, ನಾನು ಹೇಳ್ತಾ ಇರೋದು, ನಾನು ಮೊಬೈಲ್ ಯೂಸ್ ಮಾಡ್ತಿದ್ದೆ ಸರ್. ನಾನು ಹಿಂಗೆ ಎತ್ತಿದ ತಕ್ಷಣ ಅವಾಗ ಸಡನ್ನಾಗಿ ಅದು ನಂಗೆ ಆಗಿತ್ತು ಸರ್. ಸೊ 11ನೇ ತಾರೀಕು ಬರೋ ಶನಿವಾರ ಭಾನುವಾರ ಮದುವೆ ಇತ್ತು. ಅವ್ರ ಅಕ್ಕ ಮದುವೆ ಇತ್ತು, ಸಾಯಿಗನ್ ಅವ್ರ ಅಕ್ಕದು. ಸೊ ಇದಕ್ಕೆ ಏನಾಯಿತು, ಕಾಲೇಜ್ ಬೇರೆ ಲೀವ್ಸ್ ಇತ್ತು. ಸೊ ಈ ಟೈಮಲ್ಲಿ ಏನು ಮಾಡೋರು, ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದವ್ರೆ. ಸರಿ, ಮನೆಗೆ ಏನಾದರೂ ಕೆಲಸ ಇತ್ತು ಅಂದರೆ ಎಲ್ಲ ಮಾಡೋಣ. ಸೊ ಇದೇ ಟೈಮಲ್ಲಿ ಏನಾಯಿತು, ಕಾರ್ಡ್ಸ್ ಹಂಚೋದು ಸ್ವಲ್ಪ ಪೆಂಡಿಂಗ್ ಇತ್ತು ಅವ್ರಿಗೆ. ಸೊ ಈ ಟೈಮಲ್ಲಿ ಏನಾಯಿತು, ಇವ್ರು ನೈಟ್ ಸ್ವಲ್ಪ ಬೆಂಗಳೂರು ಎಲ್ಲ ಅಂಕ ಈ ರೇಂಜಲ್ಲಿ ಕವರ್ ಮಾಡೋದು ಇದಿತ್ತು ಇವ್ರಿಗೆ. ಇವ್ರೇನು ಮಾಡಿದ್ರು, ಅಪ್ರಾಕ್ಸ್ ಒಂದು 1.5-2 ಗಂಟೆಯಲ್ಲಿ ಏನೋ ಬಂಗಾರಪೇಟೆಯಿಂದ ಹೊರಟವ್ರೆ. ಬೇಗ ಹೋಗಿ ರೀಚ್ ಆಗ್ಬೋಣ ಬೆಂಗಳೂರಿಗೆ ಅಂತ, ಕಾರ್ಡ್ಸ್ ಕೊಡೋಣ ಫ್ರೆಂಡ್ಸ್ ಎಲ್ರಿಗೂ ಅಂತ. ಈ ಟೈಮಲ್ಲಿ ಏನಾಗಿದೆ, ಬರಬೇಕಾದ್ರೆ ಫ್ರಮ್ ಬಂಗಾರಪೇಟೆ ಟುವರ್ಡ್ಸ್ ದಟ್ ಆರ್ ವಿ ಸ್ಕೂಲ್ ಹತ್ರ ಏನಾಗಿದೆ, ಮುಂದೆ ಏನೋ ವೆಹಿಕಲ್ ಇತ್ತು ಅಂತ ಚೇಸ್ ಮಾಡೋಕ್ಕೆ ಹೋಗೋರೆ. ಅಲ್ಲೇನಾಗಿದೆ, ಚೇಸ್ ಮಾಡೋಕ್ಕೆ ಹೋಗಿ ಕಂಟ್ರೋಲ್ ಸಿಗದೆ ಏನು ಮಾಡಿದೆ, ಪಕ್ಕದಲ್ಲಿರೋ ನೀಲಗಿರಿ ಮರಕ್ಕೆ ಹೋಗಿ ಡಿಕ್ಕಿ ಹೊಡೆದವ್ರು. ಅದೇನಾಗಿದೆ, ಡ್ರೈವಿಂಗ್ ಮಾಡ್ತಿದ್ದಂಥ ವ್ಯಕ್ತಿ ಆ್ಯಂಡ್ ಹಿಂದೆ ಕೂತವ್ರು 3 ಏನಾಗಿದ್ದಾರೆ, ಅಲ್ಲೇ ಸ್ಪಾಟಲ್ಲಿ ಡೆತ್ ಆಗಿದ್ದಾರೆ. ಬೈ ಚಾನ್ಸು, ಬೈ ಗಾಡ್ಸ್ ಗ್ರೇಸು, ಬೈ ಗುಡ್ ಲಕ್ ಏನೋ ಗೊತ್ತಿಲ್ಲ. ಪಾಪ ಸಾಯಿಗಗನ್ಗಂತೂ ಚೂರು ಮಾತ್ರ ಇಲ್ಲಿ ಐಬ್ರೋ ಹತ್ರ ಮಾತ್ರ ಸ್ವಲ್ಪ ಗಾಯ ಆಗಿತ್ತು. ಆ್ಯಂಡ್ ಅದಾದ ನಂತರ ಆಮೇಲೆ ಪೊಲೀಸರು ಬಂದರು, ಆ್ಯಂಬುಲೆನ್ಸ್ ಬಂದರು, ಎಲ್ರಿಗೂ ಬೇಜಾರಾಯಿತು. ಆ್ಯಂಡ್ ಒಂದು ಹುಡುಗ ಹಾಸನಿಂದ, ಇನ್ನೊಂದು ಹುಡುಗ ಬಳ್ಳಾರಿಯಿಂದ ಪಾಪ ಬಂದಿದ್ರು. ಅವ್ರ ತಂದೆ ತಾಯಿಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀವಿ, ಅವರು ಬರ್ತಿದ್ದಾರೆ. ಇಷ್ಟು ಮಾತ್ರ ಓದು. ಇನ್ನೊಂದು ಹುಡುಗ ಡ್ರೈವಿಂಗ್ ಮಾಡ್ತಿದ್ದಂಥ ಹುಡುಗ ಪ್ರಜ್ವಲ್, ಬಂಗಾರಪೇಟೆಯಿಂದ. ಕಾರು ಪ್ರಜ್ವಲ್ ಓಡಿಸ್ತಿದ್ದೆ, ಅವ್ರ ಫ್ರೆಂಡ್ ಕಾರ್ ಅಂತ ಗೊತ್ತು, ಬಟ್ ಓನರ್ ಹೆಸರು ಯಾರು ಅಂತ ಗೊತ್ತಿಲ್ಲ ನಮಗೆ. ಗೊತ್ತಿಲ್ಲ ಸರ್. ನಾವೆಲ್ಲ ಆಕ್ಸಿಡೆಂಟ್ ಆದಮೇಲೆ ಆ್ಯಕ್ಚುಲಿ 3 ಕ್ಯಾಶುಯಾಲಿಟೀಸ್ ಆದಮೇಲೆ ನಮಗೆ ಗೊತ್ತಾಯಿತು. ಫೋನ್ ಬಂತು ನನಗೂ, ಅರೌಂಡ್ ಒಂದು 3:45ಗೆ 3:50ಗೆ ನನಗೆ ಕಾಲ್ ಬಂತು. ಸೊ ಆಮೇಲೆ ನಾನು ಕೋಲಾರಿಗೆ ಬಂದೆ. ರಸ್ತೆಯಲ್ಲಿ ಸಮಸ್ಯೆ ಅನ್ನೋದಕ್ಕಿಂತ ರೋಡ್ ತುಂಬ ಚಿಕ್ಕದಾಗಿದೆ ಸರ್. ಯಾಕಂದ್ರೆ ಒನ್ ವೇ ಆಗಿರೋದ್ರಿಂದ ಬಂಗಾರಪೇಟೆಯಿಂದ ಬರಬೇಕಾದ್ರೆ ರೋಡ್ ಏನೋ ಅಗಲವಾಗೇ ಇದೆ. ಬಟ್ ಆರ್ ವಿ ಸ್ಕೂಲ್ ಹತ್ರ ಹಂಗೆ ಬರ್ತಿರ್ಬೇಕಾದ್ರೆ ರೋಡ್ ವೈಡ್ನಿಂಗ್ ಯಾಕೋ ನಂಗೆ ಗೊತ್ತಿಲ್ಲ, ಇನ್ನು ಸ್ವಲ್ಪ ಅಗಲ ಇರಬೇಕಾಯ್ತು. ಆ್ಯಂಡ್ ಮೋರ್ ಓವರ್ ಚೇಸ್ ಮಾಡೋಕೆ ಹೋಗಿರೋದು ಅದು ಫಾಲ್ಟ್ ಇದೆ. ಯಾಕಂದರೆ ಒನ್ ವೇ ಇರೋದ್ರಿಂದ ನಾವು ಅದೇನಿದೆ, ನಾವು ಕರೆಕ್ಟಾಗಿ ಕಾರೆಲ್ಲ ಓಡಿಸ್ಕೊಂಡು ಹೋಗ್ಬೇಕು. ಆ್ಯಂಡ್ ಚೇಸ್ ಮಾಡಿರೋ ಕಾರಣ ಏನಾಯಿತು ಅಂದರೆ, ಆಪೋಸಿಟ್ ಇನ್ನೊಂದು ವೆಹಿಕಲ್ ಇರೋದ್ರಿಂದ ಇವ್ರಿಗೆ ಗ್ರಿಪ್ ಸಿಗಲಿಲ್ಲ, ಹೆವಿ ಸ್ಪೀಡಲ್ಲಿ. ಸೊ ಅದೇನಾಯಿತು, ಅಲ್ಲೇ ಕ್ಯಾಶುಯಾಲಿಟೀಸ್ ಆಯಿತು, 3 ಡೆತ್ ಆಯಿತು ಅಲ್ಲೇ.